ವೀಕ್ಷಕರೇ, ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ವಿಷಯವನ್ನು ಎತ್ಕೊಳ್ತೀನಿ. ಏನಪ್ಪ ಅಂದರೆ, ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನಡುವಿನ ಸಂಬಂಧದ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಏನು ಅಂದರೆ, ಅವರು ಹೇಗೆ ಎಣ್ಣೆ ಸಿಗೆಕಾಯಿ ಥರ ಇದ್ದರು ಅಂತ. ಈ ಸಲ ಆ ಕಾಂಬಿನೇಷನ್ ಹೆಂಗೆ ವರ್ಕ್ ಆಯಿತು? ಮನಸ್ಪೂರ್ವಕವಾಗಿ ಒಬ್ರಿಗೊಬ್ರು ಕೆಲಸ ಮಾಡಿದ್ರಾ? ಹೆಗಲು ಕೊಟ್ಟು ಕೆಲಸ ಮಾಡಿದ್ರಾ ಇಲ್ವಾ? ಇದ್ರ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಪತ್ರಕರ್ತರು ದಿನೇಶ್ ಮಟ್ಟು ಇದ್ದಾರೆ. ಸರ್, ಚರ್ಚೆ ಮುಂದುವರಿಸಿ. ಒಂದು ಕಾಲದಲ್ಲಿ ಬದ್ಧ ವೈರಿಗಳು ನಿತೀಶ್ ಮತ್ತು ಮೋದಿ, ಈಗ ಮೇಲ್ನೋಟಕ್ಕೆ ಪರಮ ಸ್ನೇಹಿತರು ಅನ್ನೋ ರೀತಿ ಕಾಣಿಸ್ತಿದ್ದಾರೆ. ಫಲಿತಾಂಶ ಕೂಡ ಹಂಗೆ ಭಾಳ ಅವರಿಬ್ಬರು ಕಾಂಬಿನೇಷನ್ ಸಖತ್ ಜೆಲ್ಲಾಗಿದೆ ಅನ್ನೋ ರೀತಿಯಲ್ಲಿ ಬಂದಿದೆ. ಸೊ ನಿಜಕ್ಕೂ ಆ ಮೋದಿ ಮತ್ತು ನಿತೀಶ್ ಕಾಂಬಿನೇಷನ್ ವರ್ಕ್ ಆಗಿದೆಯಾ? ನೋಡಿ, ರಾಜಕೀಯದಲ್ಲಿ ಯಾರು ಕೂಡ ಶಾಶ್ವತ ಮಿತ್ರರಾಗಲಿ ಶಾಶ್ವತ ಶತ್ರುಗಳಾಗಲಿ ಇರುವುದಿಲ್ಲ. ರಾಜಕೀಯದಲ್ಲಿ ಇರುವುದಿಲ್ಲ, ಸಾಮಾನ್ಯವಾಗಿ ಇರುವುದಿಲ್ಲ. ಎಲ್ಲ ಶತ್ರುಗಳು ಆಮೇಲೆ ಮಿತ್ರರಾಗ್ತಾರೆ. ಅದು ನಿತೀಶ್ ಕುಮಾರ್ಗೆ ಅಂತ ಅವನು ಪಲ್ಟು ಕುಮಾರ್ ಅಂತಲೇ ಹೆಸರಾಗಿರೋದ್ರಿಂದ ಅವರು ಪಲ್ಟಿ ಹೊಡಿತಾನೇ ಇದ್ದಾರೆ. ಅದರಿಂದ ಅವರಿಗೂ ಕೂಡ ನೋಡಿ, ಒಂದು ಕಾಲದಲ್ಲಿ ಲಾಲು ಮತ್ತು ನಿತೀಶ್ ಭಾಳ ಆಪ್ತ ಸ್ನೇಹಿತರು. ಲಾಲು ಚಂದ್ರಗುಪ್ತ ಮೌರ್ಯ ಅಂತ ಹೇಳಿದರೆ ಇವರು ಚಾಣಕ್ಯ ಅಂತ ಹೇಳ್ತಾ ಇದ್ರು ಅವರನ್ನು. ಇವರು ಒಟ್ಟಿಗೆ ರಾಜಕೀಯಕ್ಕೆ ಬಂದವರು, 77ರಲ್ಲಿ ಒಟ್ಟಿಗೆ ಬಂದವರು. ಅವರು ಮೊದಲ ಲೋಕಸಭೆ ವಿನ್ ಆಗ್ತಾರೆ. ನಿತೀಶ್ ಕುಮಾರ್ ಬ್ಯಾಕ್ ಟು ಬ್ಯಾಕ್ 2 ಇಲೆಕ್ಷನ್ ಸೋಲ್ತಾರೆ, ಅಸೆಂಬ್ಲಿ ಎಲೆಕ್ಷನ್ ಸೋಲ್ತಾರೆ. ಅದರಿಂದ ಅವರು ಆಪ್ತ ಮಿತ್ರರೇ ಅವರು. ಆಮೇಲೆ ಯಾರು ಲಾಲು ಅಂತ ಇವರು ಕೇಳಿದ್ರು. ಅದರಿಂದ ಆಯಿತು. ಅದರಿಂದ ಬಿಹಾರದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಹಾಗೆ ಇರುತ್ತೆ. ನೀವು ಈಗ ಸಿದ್ದರಾಮಯ್ಯನವರು ಮತ್ತು ದೇವೇಗೌಡರು ಒಂದು ಕಾಲದಲ್ಲಿ ಆಪ್ತ ಮಿತ್ರರು. ಸರ್, ಒಂದು ನೀವು ಅಲ್ಲಲ್ಲ, ನಿತೀಶ್ ಮತ್ತು ಲಾಲು ಬಗ್ಗೆ ಹೇಳಿದ್ದಕ್ಕೆ ಒಂದು ಹೇಳ್ತೀನಿ. ಇದು ಸುಮ್ಮನೆ ಒಂದು ಆಫ್ ದ ರೆಕಾರ್ಡ್ ಥರ ದೆಹಲಿನಲ್ಲಿದ್ದಾಗ ಯಾವ ಚರ್ಚೆ ಆಗ್ತಿದೆ, ಯಾರೋ ಬಿಹಾರದ ಲೀಡ್ರ್ ಹೇಳಿದ್ದು ಏನಂದರೆ, ನಿತೀಶ್ ಕುಮಾರ್ ಕೂಡ ರೈಲ್ವೆ ಮಿನಿಸ್ಟರ್ ಆಗಿದ್ದರು. ಅವರು ಆವಾಗ ಒಂದು ರೈಲ್ಗೆ ಡೆಲ್ಲಿಯಿಂದ ಪಾಟ್ನಾಕ್ಕೆ ಹೋಗುವಂಥ ರೈಲ್ಗೆ ಒಂದು ಹೆಸರಿಟ್ಟಿದ್ರು. ಆ ಹೆಸರನ್ನು ನಾನು ಹೇಳಲ್ಲ, ಹೆಸರಿಟ್ಟಿದ್ರು. ಅದು ನಿತೀಶ್ ಕುಮಾರ್ ಅವರ ಗರ್ಲ್ ಫ್ರೆಂಡ್ ಹೆಸರಂತೆ. ಅದನ್ನು ಒಂದಿನ ಯಾರೋ ಪತ್ರಕರ್ತರು ಇದು ಲಾಲು ಪ್ರಸಾದ್ ಯಾದವ್ ಕೇಳಿದ್ರು, ಇವ್ರು ರೈಲ್ವೆ ಮಿನಿಸ್ಟರ್ ಆದಾಗ. ಹಾಗಾದಂದರೆ ಏತೋ ಛೋಟಾ ಬಾಯಿಯೇನಾ ಚೆನ್ನದು ಅಂತ ಹೇಳಿದಂತೆ. ಅಂದರೆ ಅಷ್ಟರ ಮಟ್ಟಿಗೆ ಅವ್ರಿಗೆ ಓಕೆ ಅಂತಂದರೆ ಇಲ್ಲ. ನೋಡಿ, ಲಾಲು ಪ್ರಸಾದ್ ಐಡಿಯಾಲಜಿಕಲ್ ವಿಷಯದಲ್ಲಿ ಭಾಳ ಕ್ಲಾರಿಟಿ ಇದ್ದ ಮನುಷ್ಯ. ಅವರು ಯಾವತ್ತು ನಿತೀಶ್ ಕುಮಾರ್ ಬಗ್ಗೆ ಕೆಟ್ಟದ್ದು ಮಾತಾಡ್ಲಿಕ್ಕೆ ಹೋಗಿಲ್ಲ. ಈಗಲೂ ಏನಾದರೂ ಸರಿ ಹಾಗೆ ಆಯ್ತಲ್ಲ. ಈಗ NDA ಜೊತೆ ಇದಾದ ಕೂಡಲೇ ಬನ್ನಿ ನೀವೇ ಮುಖ್ಯಮಂತ್ರಿ ಆಗಿ ಅಂತ ಕರೆದು ಬಿಟ್ಟರು ಅವರು. ಅವ್ರಿಗೇನು ಒಂದು ನಿಮಿಷ ವೇಸ್ಟ್ ಮಾಡಲಿಲ್ಲ. ಅದರಿಂದ ಲಾಲು ಆ ಮಟ್ಟಿಗೆ ಭಾಳ ಕ್ಲಾರಿಟಿ ಇದ್ದ ಮನುಷ್ಯ. ಅವರು ಐಡಿಯಾಲಜಿಕಲ್ ಆಗಿ ಮಾತ್ರ ಅವರು ವಿರೋಧ ಮಾಡ್ತಾರೇನೋ, ವೈಯಕ್ತಿಕ ಸಂಬಂಧಗಳಲ್ಲಿ ಅಂದರೆ ಈ ಸೆಕ್ಯುಲರ್ ಪಾರ್ಟಿಯ ಒಳಗಿನ ಜೊತೆ ವೈಯಕ್ತಿಕ ಏನು ಮಾಡ್ಕೊಳ್ಳೋದಿಲ್ಲ. ನಿತೀಶ್ ಕ್ಲೆವರ್ ಇದ್ದಾರೆ. ನಿತೀಶ್ ಯಾವಾಗಲೂ ಪಲ್ಟಿ ಹೊಡೆಯಬಲ್ಲರು. ಅದರಿಂದ ಮೋದಿಗೆ ಕೂಡ ಭಾಳ ಸ್ಕೀಮಿ ಅದು. ಅಂದರೆ ನೀವು ಏನಾಗುತ್ತೆ ಅಂದರೆ, ಒಂದು ದೊಡ್ಡ ಜನಸಂಖ್ಯೆಯ ಬಲ ಇಲ್ಲದವರು ಯಾವತ್ತೂ ಕೂಡ ಸ್ವಲ್ಪ ಅಸುರಕ್ಷಿತವಾಗಿರ್ತಾರೆ. ಮತ್ತು ಇಂಥದ್ದನ್ನು ಭಾಳ ಯೋಚನೆ ಮಾಡಿ ಅಂದರೆ ಮೈಯೆಲ್ಲ ಕಣ್ಣಾಗಿರ್ತಾರೆ. ಎಲ್ಲಿಂದ ಏಟು ಬೀಳುತ್ತೆ ಅಂತ ಗೊತ್ತಾಗೋದಿಲ್ಲ. ಅದರಿಂದ ಆ ರೀತಿ ಇರ್ತಾರೆ. ಸೊ ನಿತೀಶ್ ಆ ಟೈಪ್ ಅದು. ಅದರಿಂದ ಅವರು ಪ್ರತಿ ಹೆಜ್ಜೆಯನ್ನು ಮಾಡುವಾಗಲೂ 100 ಬಾರಿ ಯೋಚನೆ ಮಾಡಿರ್ತಾರೆ. ಆಮೇಲೆ ಅವರಿಗೆ ನೋಡಿ, ಮೋದಿ ಸಾಮಾನ್ಯವಾದ ಒಬ್ಬ ಮನುಷ್ಯನೇ ತನಗಾದ ಅವಮಾನವನ್ನು ಅವನು ಸಹಿಸೋದಿಲ್ಲ. ಆಗಿದ್ದಾಗ ನರೇಂದ್ರ ಮೋದಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಂತರನೂ ಕೂಡ ತನಗೆ ನನ್ನನ್ನು ಪ್ರಧಾನಮಂತ್ರಿ ಅಂತ ಪ್ರೊಜೆಕ್ಟ್ ಮಾಡಿದಾಗ ಅಷ್ಟು ಬಹಿರಂಗವಾಗಿ ಅದನ್ನು ವಿರೋಧಿಸಿ ಅವಮಾನ ಮಾಡಿದ ನಿತೀಶನ್ನು ಮರಿದಿರ್ತಾರಾ? ಖಂಡಿತ ನಿತೀಶನ್ನು ಮರಿದಿರೋದಿಲ್ಲ. ಇವತ್ತು ಒಂದು ಅನುಕೂಲ ಸಿಂಧು ರಾಜಕಾರಣ. ಇಬ್ಬರಿಗೂ ಒಟ್ಟಿಗೆ ಇರೋದರಿಂದ ಇಬ್ಬರಿಗೂ ಲಾಭ ಇದೆ, ಅದರಿಂದ ನಡೆದುಕೊಳ್ಳುತ್ತೆ. ಒಟ್ಟಿಗೆ ಇರೋದ್ರಿಂದ ಇಬ್ಬರಿಗೆ ನಷ್ಟ ಅಂತಾದರೆ ಅವರು ಒಟ್ಟಿಗೆ ಇರೋದಿಲ್ಲ. ಅದರಿಂದ ಆ ಸ್ನೇಹದಲ್ಲಿ ಭಾಳ ಅಂಥ ದೊಡ್ಡ ಲಾಲು ಮತ್ತು ನಿತೀಶ್ ಸ್ನೇಹ ಬೇರೆ. ಅದು ಅಂದರೆ ಕಷ್ಟದ ದಿನಗಳಲ್ಲಿ ಜೊತೆಯಲ್ಲಿ ಬಂದವರು, ಅವರು ಒಂದೇ ಸಾಮಾಜಿಕ ಹಿನ್ನೆಲೆ ಇದ್ದವರು, ಒಂದೇ ರೀತಿ ಯೋಚನೆ ಮಾಡುವವರು. ಅವರು ಜಯಪ್ರಕಾಶ್ ನಾರಾಯಣ್ ಮೂಮೆಂಟಲ್ಲೂ ಜೊತೆಯಲ್ಲಿದ್ದರು, VP ಸಿಂಗ್ನ ಮಂಡಲ್ ಮೂಮೆಂಟಲ್ಲೂ ಜೊತೆಯಲ್ಲಿದ್ದರು. ಅದರಿಂದ ಅವರಲ್ಲಿ ಆ ರೀತಿಯ ಒಂದು ಸಮಾನ ಆಸಕ್ತಿಗಳು, ಸಮಾನ ಸಿದ್ಧಾಂತದ ಒಂದು ಸಹಮತ ಇದೆ. ಇಲ್ಲಿ ಏನಿಲ್ಲ, ಇದು ಪರಸ್ಪರ ವಿರುದ್ಧದ ಸಿದ್ಧಾಂತ ಇರೋದು. ಈಗ ನರೇಂದ್ರ ಮೋದಿಯವರ ಸಿದ್ಧಾಂತವನ್ನು ಇವತ್ತಿಗೂ ನಿತೀಶ್ ಕುಮಾರ್ ಹೋಗ್ತಾರೆ ಅಂತ ಖಂಡಿತ ಒಪ್ಪುವುದಿಲ್ಲ. ಆದರೆ ಅದೇ ಅದರಿಂದ ಇವರು ಏನು ಭಾಳ ಆಪ್ತ ಮಿತ್ರರು ಏನಲ್ಲ. ಇದು ರಾಜಕೀಯ ಅನುಕೂಲಕ್ಕಾಗಿ ಮಾಡಿಕೊಂಡ ಒಂದು ಮೈತ್ರಿ, ಒಂದು ಸ್ನೇಹ. ಎಲ್ಲಿಯವರೆಗೆ ಆ ಮೈತ್ರಿಯಲ್ಲಿ ಲಾಭ ಇರುತ್ತೆ ಅಲ್ಲಿಯವರೆಗೆ ಅದು ಮುಂದುವರಿಯುತ್ತೆ. ಅದು ಈಗ ಹಂಗೆ ನೋಡಿದ್ರೆ ಇಬ್ಬರೂ ಕೂಡ ಎಕ್ಸಿಟ್ ಗೇಟ್ ಹತ್ರ ನಿಂತಿದ್ದಾರೆ, ಮೋದಿ ಮತ್ತು ನಿತೀಶ್.
ಈ ಸಂದರ್ಭದಲ್ಲಿ ಈಗ ಏನು ಭಾಳ ಏನೋ ಮಾಡಿ ನಿತೀಶ್ ಕುಮಾರ್ ಇನ್ನೇನೋ ಸಾಧಿಸ್ಕೊಳ್ಳೋಕ್ಕಾಗಲ್ಲ, ಅಥವಾ ಮೋದಿ ಕೂಡ ಬೇರೆ ಇನ್ನೇನೋ ನಿತೀಶ್ ವಿರುದ್ಧ ಸೇಡ್ ತೀರಿಸ್ಕೋಬೇಕು ಅಂತೇಳಿ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಆ ಥರದ ರಾಜಕಾರಣವ ಅಲ್ಲ, ಅದೇ ಹೇಳಿದ್ದಲ್ಲ, ಅನುಕೂಲ ಸಿದ್ಧ ಅಂದರೆ ತಮಗೆ ಲಾಭ ಆಗ್ತಾ ಇದೆ ಅಂತ. ಈಗ ಒಂದು ಮೈತ್ರಿಯಿಂದ ಈಗ ಅವರಿಬ್ಬರು ಪರಸ್ಪರ ಸ್ನೇಹದಲ್ಲಿರೋದ್ರಿಂದ ಇಬ್ಬರಿಗೂ ಲಾಭ ಆಗ್ತಾ ಇರೋದ್ರಿಂದ ಆಯಿತು, ಅದು ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಲಿ ಅಂತ. ಅದರಿಂದ ನಷ್ಟ ಆಗ್ತಾ ಅಂತ ಆದರೆ, ಇಲ್ಲದ್ರೆ ನನ್ನನ್ನು ಮುಗಿಸ್ಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ, ಇವನನ್ನು ಅದು ಪರಸ್ಪರ ಕಚ್ಚಾಡಿಕೊಂಡ್ರೆ ಇಬ್ಬರಿಗೂ ನಷ್ಟನೇ ಅಲ್ವ. ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ನಿತೀಶ್ ಕುಮಾರ್ಗೆ ಭಾಳ ದೊಡ್ಡ ನಷ್ಟ ಏನಿಲ್ಲ, ಅದು ಮೋದಿಗೆಲ್ಲ ನಷ್ಟ ಆಗೋದು. ಯಾಕಂದರೆ ನಿತೀಶ್ ಕುಮಾರ್ಗೆ ಒಂದು ಆಪ್ಷನ್ ಇದೆ, RJD ಹೋದ್ರೆ. ಅಲ್ಲ, ನನಗೆ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಇಷ್ಟು ದಿನ ಇವರಿಬ್ಬರ ನಡುವೆ ಒಂದು ಶೀತಲ ಸಮರ ಇದ್ದೇ ಇತ್ತು, ಮುಂದಕ್ಕಿರುತ್ತಾ? ಇಟ್ ವಿಲ್ ಕಂಟಿನ್ಯೂ. ಅದರ ಬಗ್ಗೆ ಏನು ಡೌಟೇ ಬೇಡ, ಅದು ಕಂಟಿನ್ಯೂ ಆಗುತ್ತೆ. ಆದರೆ ಅವರು ಅದು ಎದುರಿಗೆ ಹೇಳ್ಕೊಳ್ಳೋದಿಲ್ಲ. ನೋಡಿ, ನನ್ನ ಪ್ರಕಾರ ನಿತೀಶ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ, ಅವರು ಈಗ ಬಿಹಾರಿಗೆ ಒಂದು ಸ್ಪೆಷಲ್ ಪ್ಯಾಕೇಜ್ ಕೇಳ್ತಾರೆ, ಯಾವುದಲ್ವಾ? ಕೊಡದಿದ್ದರೆ ಸುಮ್ಮನೆ ಇರ್ತಾರಾ? ಸುಮ್ಮನೆ ಇರೋದಿಲ್ಲ. ಯಾಕೆ ಹೇಗೂ 100 ಹತ್ತಿರ ಬಂದಿದ್ದೇನೆ, ಇನ್ನೊಂದು ಇಲೆಕ್ಷನ್ ಆದರೆ ಒಂದು 25 ಸೀಟ್ ಬರೋದಿದ್ರೆ ಯಾಕೆ ಇವರನ್ನು ವಿಲನ್ ಮಾಡಬಾರ್ದು ಅಂತ ಮಾಡ್ಬೋದು. ಆಮೇಲೆ ಇನ್ನೊಂದು ಆಪ್ಷನ್ ಬೇರೆ ಇದೆ ಅವರಿಗೆ. ಹೇಗೂ ಆಯಿತು, ಈ ಲಾಲು ಪ್ರಸಾದ್ ಅವರ ಸ್ನೇಹದಿಂದಲೇ ರಾಜಕೀಯ ಜೀವನ ಪ್ರಾರಂಭ ಆಯಿತು, ಅಂತ್ಯ ಕೂಡ ಅಲ್ಲಿಂದಲೇ ಆಗಲಿ ಅಂತ ಆ ಕಡೆ ಹೋಗಿಬಿಟ್ರೆ ಏನು ಮಾಡ್ತೀರಿ? ನಾನು ಹೇಳ್ತಾ ಇರೋದು, ಅವರು ಒಟ್ಟಿಗೆ ಇದ್ದು ರಾಜಕೀಯ ಪ್ರವೇಶ ಮಾಡಿದವರಲ್ಲ, ಈಗ ಒಬ್ಬರು ಹೇಗೂ ರಾಜಕೀಯ ನಿವೃತ್ತಿಯ ನಂಚಿನಲ್ಲಿ. ಹೆಂಗಿರುತ್ತೆ ಅಂದರೆ, ಇಬ್ಬರು ಒಟ್ಟಿಗೆ ರಾಜಕಾರಣ ಶುರು ಮಾಡಿದವರು. ಲಾಲು ಪ್ರಸಾದ್ ಯಾದವ್ಗೆ ಭಾಳ ದೊಡ್ಡ ವೋಟ್ ಬೇಸ್ ಇತ್ತು, ಆದರೆ ನಿತೀಶ್ ಕುಮಾರ್ ಅವರ ಅಷ್ಟು ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಧಿಕಾರವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಷ್ಟು ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಇರಲಿ, ಕಡೆಗೆ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಲಾಲು ಪ್ರಸಾದ್ ಯಾದವ್ಗೆ. ನಿತೀಶ್ ಕುಮಾರ್ಗೆ ಹಂಗೆ ನೋಡಿದ್ರೆ ವೋಟ್ ಬೇಸ್ ಇರಲಿಲ್ಲ, ಆದರೆ ಅಧಿಕಾರ ಅನುಭವಿಸ್ತಿದ್ದಾರೆ. ಇಲ್ಲ ನೋಡಿ, ಅದಕ್ಕೆ ಹೇಳಿದ್ದು, ಈ ಕಡಿಮೆ ಜನಸಂಖ್ಯೆಯ ರಾಜಕೀಯದಲ್ಲಿ ನಾಯಕರು ಇರ್ತಾರಲ್ಲ, ಅವರು ಭಾಳ ಇನ್ಸೆಕ್ಯೂರ್ ಆಗಿದ್ದಾಗ ಮನುಷ್ಯನ ಬ್ರೈನ್ ಓಡುತ್ತೆ, ಆಯಿತಾ? ಈ ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾಗ ಒಂದು ಉಡಾಪೆ ಆಗಿರ್ತಾರೆ. ಲಾಲು ಆ ಉಡಾಪೆಗಿರಿಯಲ್ಲಿ ಮಾಡಿದರು. ಒಂದು ಏನು, ನಾನು ಸಾಯುವವರೆಗೆ ಈ ಯಾದವ್ ಮತ್ತು ಮುಸ್ಲಿಮ್ರದ್ದು ಒಂದು 30-32% ವೋಟ್ ಬ್ಯಾಂಕ್ ಇದೆ ನನ್ನ ಹತ್ರ, ನಾನು ಹೀಗೆ ಪುಲಾನ್ ಆಗ್ತೇನೆ ಅಂತ ಅವ್ರು ತಿಳ್ಕೊಂಡಿದ್ರು. ಅದು ಆಗಿಲ್ಲ. ನಿತೀಶ್ ಕುಮಾರ್ ಕಾಯ್ತಾಯಿದ್ರು ಇದನ್ನು ಹೇಗೆ ಹೊಡೆಯೋದು ಅಂತ. ಇವತ್ತು ಅಲ್ಲಿಂದ ಒಂದು EBCಯ ಚಂಕನ್ನು ಹೊರಗಡೆ ತಂದು ಬಂದು 63%ಅಲ್ಲಿ 36% ಹೊರಗಡೆ ತಗೊಂಡು ಬಂದರು. ತಂದು ನೋಡಿ, ಬಿಹಾರದ ರಾಜಕೀಯದಲ್ಲಿ ನಿತೀಶ್ ಕುಮಾರ್ ಕೂಡ EBC ಅಲ್ಲ, ಅವರು ಕುರ್ಮಿಗಳು ಮತ್ತು ಕುಯಿರಿಗಳು ಇದ್ದಾರಲ್ಲ, ಅವರು ಯಾದವರ ಜೊತೆನೇ ಇರ್ತಾರೆ. ಅವರು ಕೂಡ ಲ್ಯಾಂಡ್ ಲಾರ್ಡ್ಗಳೇ, ಅವ್ರಿಗೆ ಲ್ಯಾಂಡ್ ಇದೆ. ಅದರಿಂದ ಅವರು ಭಾಳ ಯೋಚನೆ ಮಾಡಿ ಅದನ್ನು ತಗೊಂಡ್ಬಿಟ್ರು. ಅದನ್ನು ಗಮನಿಸಬೇಕು. ಅವರೇನು ಸುಮ್ಮನೆ ಕೂತಿಲ್ಲ, ಅವ್ರು ಭಾಳ ಎಗ್ರೆಸಿವ್ ಆದ ರಾಜಕಾರಣ ಮಾಡಿಲ್ಲ. ಅವರು ನೋಡಿ, ಈಗ ಈ ಬಂಗಾರಪ್ಪ ಇದ್ದಾರಲ್ಲ, ಅವರು ಪ್ರತಿ ಬಾರಿ ಪಾರ್ಟಿ ಬದಲು ಮಾಡಿದಾಗ ಅವ್ರು ರಾಜಕೀಯ ಆಗಿ ನಷ್ಟನೇ ಆಗಿರೋದು, ಅವ್ರಿಗೆ ಲಾಭ ಯಾವತ್ತೂ ಆಗಿಲ್ಲ. ನಿತೀಶ್ ಕುಮಾರ್ ಅವ್ರ ಲಾಭ, ಅದನ್ನೇ ಹೇಳ್ತಾ ಇರೋದು. ಇದಕ್ಕಾಗಿ ಕ್ಲೇವರ್ ಅಂತ. ಅವರು ಸುಮ್ಮನೆ ಒಂದು ಸಿಟ್ಟಿನಿಂದ ಅವಮಾನ ಆಗಿದೆ, ಸೀಟ್ ತೀರಿಸ್ಕೊಳ್ಳೋಕಂತ ಏನೂ ಮಾಡಿಲ್ಲ. ಅವರು ಪ್ರತಿ ಸಾರಿ ಪಲ್ಟಿ ಹೊಡೆದಾಗ ಅಧಿಕಾರ ಕೈಯಲ್ಲಿ ಬರುವ ಹಾಗೇನೆ ಮಾಡಿಕೊಂಡ್ರು. ಅವರು ಸುಮ್ಮನೆ ಪಲ್ಟಿ ಹೊಡಿಲಿಲ್ಲ. ಈಗ ತೇಜಸ್ವಿ ಯಾದವ್ನ ಬಿಟ್ಟು ಬಂದಾಗಲೂ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ರು ಅವರು. ಒಂದು 3ನೇ ಸಾರಿ ಪಲ್ಟಿ ಆದರೆ ಆಯಿತು, ಜನ ಹಾಕ್ಕೊಳ್ತಾರೆ, ಅದು ಬೇರೆ. ಅವ್ರಿಗೆ ಆನ್ಸರ್ ಇರ್ಬೋದು, ನಾನು ಪಲ್ಟಿ ಹೊಡೆಯೋದು ಮುಖ್ಯ ಅಲ್ಲ, ನಿಮ್ಗೆ ಏನು ಕೊಡ್ತೇನೆ ಅನ್ನೋದು ಮುಖ್ಯ ಅಂತ. ಸೊ ಆ ನಂಬಿಕೆಯನ್ನು ಅವರು ಉಳಿಸ್ಕೊಂಡ್ರು. ಅದರಿಂದ ಅವರ ನಿತೀಶ್ ಕುಮಾರ್ ಪಕ್ಷಾಂತರಕ್ಕೆ ಕೂಡ ಒಂದು ಹೊಸ ವ್ಯಾಖ್ಯಾನ ಬಂದುಬಿಟ್ಟಿದೆ ಅವರು. ಅದರಿಂದ ಜನರಿಗೋಸ್ಕರ ನಾನು ಮಾಡ್ತಾ ಇದ್ದೇನೆ ಅಂತ, ಅದು ಟ್ರೂ ಕೂಡ. ಅವರು ಅದನ್ನು ಮಾಡ್ತಾ ಬಂದಿದ್ದಾರೆ. ಅದರಿಂದ ಅವರ ಸ್ನೇಹ ಇದೆ ಅಲ್ಲ, ಅದೇನು ಭಾಳ ಆಪ್ತಮಿತ್ರರ ಸ್ನೇಹ ಅಲ್ಲ, ಅದು ರಾಜಕಾರಣದ ಒಂದು ಅನುಕೂಲ ಸಿಂಧು ಒಂದು ಸ್ನೇಹ ಅದು. ಥ್ಯಾಂಕ್ ಯು ಸರ್. ವೀಕ್ಷಕರ, ಇಷ್ಟೊತ್ತು ಬಿಹಾರದ ಚುನಾವಣೆ ಬಗ್ಗೆ, ಬಿಹಾರದ ಫಲಿತಾಂಶದ ಬಗ್ಗೆ, ಅಲ್ಲಿನ ರಾಜಕೀಯ ಪರಿಸ್ಥಿತಿ ಬಗ್ಗೆ ದಿನೇಶ್ ಅಮೀನ್ಮಠ್ ಅವರು ಬೇರೆ ಬೇರೆ ರೀತಿಯ ಆಯಾಮಗಳನ್ನು ನಿಮಗೆ ನೀಡಿದ್ದಾರೆ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಹಾಗಾಗಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ವಾರ್ತಾಭಾರತಿಯ ಎಲ್ಲ ಪ್ಲಾಟ್ಫಾರ್ಮ್ಗಳನ್ನು ನೀವು ಬೆಂಬಲಿಸಿ ಅಂತ. ಥ್ಯಾಂಕ್ ಯು.